ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 18. ಇಂದಿನ ಸಂಚಿಕೆಯಲ್ಲಿ ಆದಿ ಬಂದು ಒಂದು ಮುಷ್ಟಿ ಬಿಗಿ ಮಾಡಿ ಆ ವ್ಯಕ್ತಿಯ ತಲೆಗೆ ಹೊಡೆದ. ಅಲ್ಲಿದ್ದ ಹುಡುಗರಿಗೆ ಶಿವನನ್ನ ತಗೊಂಡೋಗಿ ಯಾವುದಾದ್ರೂ ಕಾಣದ ಪ್ಲೇಸ್ಗೆ ಬಿಡಿ, ಎಂಥವರು ಭೂಮಿಗೆ ಭಾರ ಎಂದು ಎದ್ದು ಅಲ್ಲಿಂದ ಓಡಿ ಹೋಗ್ತಾನೆ. ಮುಂದೆ ಈತ ಆದಿ ಹೇಳಿದಂತೆ ಆದ್ಯ ಎಲ್ಲೂ ಹೊರಗಡೆ ಹೋಗದಂತೆ ಮನೆಯಲ್ಲೇ ಇದ್ಲು. ಇಷ್ಟು ದಿನ ತನ್ನ ಹಿಂದೆ ಯಾರು ಬೀತಿದ್ದಾರೆ ಅನ್ನೋದರ ಅಂದಾಜಿರಲಿಲ್ಲ ಹುಡುಗಿಗೆ. ಹಾಗಾಗಿ ಈಗ ಅವರೆಂಥವರು ಎಂದು ತಿಳಿದಿದ್ರಿಂದ ತಾನು ಹೊರಗೋಗೋದೇ ಬೇಡ ಎಂದು ಮನೆಯಲ್ಲೇ ಇದ್ಲು. ಆದಿ ಹೋಗಿ ಸುಮಾರು 10 ಡೇಸ್ ಮೇಲೆ ಆಗಿತ್ತು. ಅವತ್ತು ಆದಿಗೆ ಕಾಲ್ ಮಾಡ್ದ. ಆದಿ ಫೋನ್ ರಿಸೀವ್ ಮಾಡಿದ ಹುಡುಗಿ ಧ್ವನಿಯಲ್ಲಿ ಭಯ ಎದ್ದು ಕಂಡಿತು. ಆದಿ, ಆದ್ಯ, ಯಾಕಿಷ್ಟು ಎದ್ರಿದ್ದೀಯಾ ಎಂದ. ಆದ್ಯ, ಆದಿ, ನಾನಿನ್ನ ನೋಡಬೇಕು ಆದಿ, ಪ್ಲೀಸ್ ಬಾ ಎಂದ ಹುಡುಗಿ ಧ್ವನಿಯಲ್ಲಿ ದುಃಖ ಇದೆ. ಅದನ್ನು ಗಮನಿಸಿದ ಆದಿಗೆ ಮಾತೆ ಬರಲಿಲ್ಲ. ಸ್ವಲ್ಪ ಸಮಯ ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡು, ಏನೂ ತಲೆ ಕೆಡಿಸ್ಕೋಬೇಡ ಎಂದರೂ ಹುಡುಗಿಗೆ ಅಳು ತಡೆಯೋಕ್ಕಾಗ್ತಿಲ್ಲ. ಆದಿ, ಓಕೆ, ರೆಸ್ಟ್ ಮಾಡು ಎಂದು ತನ್ನ ಕಾಲನ್ನ ಕಟ್ ಮಾಡಿದವನ ಮನಸ್ಸು ತುಂಬ ಯೋಚನೆಯಲ್ಲೇ ಇದೆ. ಆದ್ಯಗೆ ಬೇಸರದ ಜೊತೆಗೆ ಅವನಿರಬೇಕು ಎನ್ನುವ ಹಂಬಲ ಕೂಡ ಇತ್ತು. ಅವತ್ತು ಎಂದಿನಂತೆ ಆದಿ ರೂಮ್ನಲ್ಲೇ ಮಲಗಿದ ಹುಡುಗಿಗೆ ಅವನು ಇರಬೇಕಿತ್ತು ಎನ್ನುವ ಕನಸಲ್ಲೇ ಮಲಗಿದ್ದಾಳೆ. ಸುಧಾ ಅವರು ರಮೇಶ್ ಮುಂದೆ, ಪಾಪ ರಮೇಶ್, ಆ ಹುಡುಗಿಗೆ ಆದಿ ಸಾಂತ್ವನ ಬೇಕು ರೀ, ಆ ಹುಡುಗ ನೋಡಿದ್ರೆ ಹಾಗೆ ಎಂದು ಫಸ್ಟ್ ಟೈಮ್ ತನ್ನ ಮಗನ ಕೆಲಸದ ಮೇಲೆ ಬೇಸರ ತೋರಿಸಿದ್ರು. ರಮೇಶ್ ಅವರು ಸುಧಾ ಅವ್ರ ಮಾತು ಕೇಳಿ, ಸುಧಾ, ಕೆಲಸ ಅಂದರೆ ಹಾಗೆ, ಅವನು ಸಾಮಾನ್ಯ ಅಲ್ಲ, ಅವನು ಇರೋ ಪೊಸಿಷನ್ ಅದಕ್ಕೆ ತಕ್ಕನಾದ ಕೆಲಸನೇ ಇರುತ್ತೆ. ಅದನ್ನು ನಾವೇ ಅರ್ಥ ಮಾಡ್ಕೊಳ್ಳೋದಿದ್ರೆ ಆ ಹುಡುಗಿ ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ ಎಂದು ಎಲ್ಲರಿಗೂ ಇಂಥ ಒಂದು ಆಪರ್ಚುನಿಟಿ ಸಿಗಲ್ಲ ಸುಧಾ ಎಂದು ಮಾತಾಡುವಾಗ ಸೆಕ್ಯೂರಿಟಿ ಕಡೆಯಿಂದ ಕಾಲ್ ಬಂತು. ಸರ್, ಆದಿ ಸರ್ ಬಂದಿದ್ದಾರೆ ಎಂದು. ರಮೇಶ್ ಅವರು, ಅವನು ನನ್ನ ಮಗ ಕಣೆ, ಫ್ಯಾಮಿಲಿಗೆ ಯಾವಾಗ ಅವನ ಅವಶ್ಯಕತೆ ಇದೆ ಅನಿಸುತ್ತೋ ಆಗ ಅವನು ಬಂದೇ ಬರ್ತಾನೆ. ಹೋಗು, ಆದಿ ಬಂದಿದ್ದಾನೆ, ಹೊಟ್ಟೆಗೆ ಏನಾದರೂ ಕೊಡು ಎಂದರು. ಸುಧಾ ಅವರು ಆದ್ಯ ಕಡೆ ನೋಡಿ ಹೊರ ನಡೆದ್ರು. ರಮೇಶ್ ಅವರು ನಿಟ್ಟುಸಿರು ಬಿಟ್ಟು, ನೀನು ಹೇಳೋದು ನಿಜ ಸುಧಾ, ಬಟ್ ಅವನು ಈ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ತಾನೆ ಅನ್ನೋದು ನನಗೆ ಮಾತ್ರ ಗೊತ್ತು ಎಂದು ಅಲ್ಲೇ ಸೋಫಾ ಮೇಲೆ ಕೂತು ಮಗನ ಬರುವಿಕೆಗೆ ಕಾದ್ರು. ಆದಿ ಬಂದವನನ್ನು ನೋಡಿ, ಸುಧಾ, ಹೋಗು, ಫ್ರೆಶ್ ಆಗಿ ಬಾ ಪುಟ ಎಂದರು. ಆದಿ ತನ್ನ ರೂಮ್ಗೆ ಹೋಗಿ ನೋಡಿದ್ರೆ ಹುಡುಗಿ ಕೆನ್ನೆಗೆ 2 ಕೈ ಕೊಟ್ಕೊಂಡು ಅವನ ಕೋಟ್ ಹಿಡಿದು ಮಲಗಿದ್ದು ನೋಡಿ ಅವನ ಕರುಳು ಚುರ್ರ ಅಂದಿದ್ದು ಸುಳ್ಳಲ್ಲ. ನಿಂತಲ್ಲೇ ಸ್ವಲ್ಪ ಸಮಯ ಅವಳನ್ನೇ ನೋಡುತ್ತಾ ನಿಂತ. ಅಲ್ಲೇ ಇದ್ದ ರಮೇಶ್ ಅವರು ಆದಿ ಎಂದು ಎಚ್ಚರಿಸಿದ್ರು. ಆದಿ ಫ್ರೆಶ್ ಆಗಿ ಬರ್ತೀನಿ ಎಂದು ಹೋದವನು ಫ್ರೆಶ್ ಆಗಿ ಬಂದ. ಅಷ್ಟೊತ್ತಿಗೆ ಅಲ್ಲಿಗೆ ಊಟ ಹಿಡಿದು ಬಂದ ಸುಧಾ ಅವರು ಅವರೇ ಕೈ ತುತ್ತು ಕೊಡ್ತಾರೆ. ಆದಿ ಕಡೆ ನೋಡಿದ ರಮೇಶ್, ಎಲ್ಲಿಗೆ ಬಂತು ಮಗನೇ ಎಂದರು. ಆದಿ, ಆಲ್ಮೋಸ್ಟ್ ಆಲ್ ಮುಗಿಯುತ್ತೆ ಅಪ್ಪ, ಇವಳ ಕಷ್ಟಕ್ಕೆ ಇತಿಶ್ರೀ ಹಾಡೋ ಸಮಯಕ್ಕೆ ವೇದಿಕೆ ಸಿದ್ಧ ಆಗಿದೆ ಎಂದ. ರಮೇಶ್ ಅವರು ನಗುತ್ತಾ, ನನ್ನ ಮಗ ಕೈ ಹಾಕಿರೋ ಕೆಲಸ ಯಾವತ್ತೂ ಫೇಲ್ ಆಗಿರೋದೇ ಇಲ್ವಲ್ಲ ಎಂದು ಅವನ ಭುಜ ತಟ್ಟಿ, ನನ್ನ ಸೊಸೆ ಅವಾರ್ಡ್ ಫಂಕ್ಷನ್ ಅಷ್ಟೊತ್ತಿಗೆ ಎಲ್ಲ ಶತ್ರುಗಳಿಗೆ ವಿದಾಯ ಹೇಳಿರು ಎಂದರು ಪ್ರೌಡಾಗಿ. ಆದಿ, ಏನುವಂತೆ ತಲೆ ಆಡಿಸಿ, ಎಲ್ಲ ಆಗುತ್ತೆ ಅಪ್ಪ, ಇನ್ನೇನು ಮಿಷನ್ ಕಂಪ್ಲೀಟ್ ಆಗುತ್ತೆ ಎಂದ. ಸುಧಾ ಅವರು, ಪಾಪ ಕಣೋ, ಅವಳನ್ನು ನೋಡೋಕ್ಕಾಗಲ್ಲ, ಅಷ್ಟು ಹೆದರಿದಾಳೆ ಅಂದರೆ ಅವರೆಂಥ ಡೇಂಜರ್ ಅಂತ ತಿಳಿಯುತ್ತೆ ಎಂದರು. ಆದಿ ಊಟ ಮಾಡುತ್ತಲೇ, ಅಮ್ಮ, ಅವರು ತುಂಬ ಡೇಂಜರ್, ಇದರಲ್ಲಿ ರಾಘವನ್ ಮಾವನಿಗೂ ತೊಂದರೆ ಇದೆ, ಅವರಿಗೂ ಈ ವಿಷಯ ಹೇಳಲೇಬೇಕು ಎಂದು ಮಾವನಿಗೆ ಇದೆಲ್ಲ ಗೊತ್ತಿಲ್ಲ ಅಲ್ವಾ ಎಂದ. ರಮೇಶ್ ಅವರು, ಇಲ್ಲ ಕಣೋ,
ಆದ್ಯ ಕೂಡ ಏನು ಹೇಳಿಲ್ಲ ಎಂದರು. ಆದಿ ಊಟ ಮುಗಿಸಿ, ಸರಿಯಮ್ಮ, ನಾನು ಮಲಗ್ತೀನಿ. ನಾಳೆ ಮಧ್ಯಾಹ್ನ ಹೊರಡ್ತೀನಿ. ಸ್ವಲ್ಪ ಕೆಲಸ ಇದೆ. ನಾಳೆ ಮಾರ್ನಿಂಗ್ ಮಾವನ ಬಳಿ ಸ್ವಲ್ಪ ಮಾತಾಡೋದಿದೆ ಎಂದ. ರಾಮೇಶ್ ಅವರು, ಓಕೆ ಮಗನೆ, ನೀನು ಮಲಗು, ನಾವು ಹೋಗ್ತೀವಿ ಎಂದು ಹೊರಗೆ ಹೋಗ್ತಾರೆ. ಆದಿ ಮಲಗಿದ್ದ ಹುಡುಗಿ ಮುಖ ನೋಡಿ ತಲೆ ಸವರಿ ಅವಳ ಕೈಯಲ್ಲಿ ಹಿಡಿದಿದ್ದ ತನ್ನ ಕೋಟ್ ತೆಗೆಯೋಕೆ ನೋಡಿದ್ದು ನೋಡಿ ಆದಿಗೆ ಎಚ್ಚರ ಆಯಿತು. ಆದ್ಯ ಕಣ್ಣು ಬಿಟ್ಟು ನಿತ್ಯ ಮಂಪರಲ್ಲಿ ಹಾದಿ ಎಂದು ಸಡನ್ ಆಗಿ ಕಣ್ಣು ಅಗಲಿಸಿ ಹಾದಿ ಎಂದಳು ಆಶ್ಚರ್ಯದಲ್ಲಿ. ಅವಳ ಮುಖ ನೋಡಿದ ಆದಿ ಮುಗುಳ್ನಕ್ಕು ಅವಳ ಕೆನ್ನೆ ತಟ್ಟಿ, ಏನು ನನ್ನ ರೂಮ್ನೇ ನೀನು ಪರ್ಮನೆಂಟ್ ಆಗಿ ಯೂಸ್ ಮಾಡ್ತಿದ್ಯಾ ಎಂದ. ತಲೆಗೆ ಕೈ ಕೊಟ್ಟು ಅವಳ ಕಡೆ ನೋಡಿದ. ಆದ್ಯ, ಆದಿ, ನೀನು ನಿಜಕ್ಕೂ ಬಂದಿದ್ಯಾ ಎಂದು ಅವನನ್ನು ತಬ್ಬಿ ಇಷ್ಟು ದಿನ ಒಳಗೆ ಹರಿಸುತ್ತಿದ್ದ ಕಣ್ಣೀರನ್ನು ಹರಿಯಲು ಬಿಟ್ಟು, ಆದಿ, ನಾನು ಬದುಕಬೇಕು ಆದಿ, ಪ್ಲೀಸ್ ನನ್ನ ಉಳಿಸ್ಕೋ. ನಾನು ನಿನ್ನ ಜೊತೆ ಬದುಕೋ ಕನಸುಗಳು ತುಂಬ ಇದೆ ಆದಿ, ಪ್ಲೀಸ್ ಎಂದು ಅವನ ಕೊರಳ ಬಳಸಿಡಿದ ಹುಡುಗಿ ಕೈ ನಡುತ್ತಿದೆ. ಹಾದಿಗೆ ಅವಳು ನನ್ನ ಸೇವ್ ಮಾಡು, ನಿನ್ನ ಜೊತೆಗೆ ಬದುಕಬೇಕು ಎಂದಾಗ ಅವನ ಮನದಲ್ಲಿ ಅಡಗಿದ ನೋವಿನ ಜ್ವಾಲೆ ಕಣ್ಣೀರಾಗಿ ಹೊರಬಂದು, ತುಂಬ ಸ್ಟ್ರಾಂಗ್ ಹುಡುಗ ಕೂಡ ಅವಳ ಮಾತು ಕೇಳಿ ಕಣ್ಣೀರಿಡ್ತಿದ್ದಾನೆ. ಅವಳಿಗೆ ಗೊತ್ತಾಗಬಾರ್ದು ಎಂದು ತನ್ನ ಕಣ್ಣೊರೆಸ್ಕೊಂಡು ಅವಳನ್ನು ತಬ್ಬಿ, ಏನೂ ಆಗಲ್ಲ ಆದ್ಯ, ನಿನ್ನ ಹಾದಿ ಮೇಲೆ ನಂಬಿಕೆ ಇದೆ ಅಲ್ವಾ ಎಂದು ಅವಳ ತಲೆಗೆ ಮುತ್ತಿಟ್ಟ. ಆದ್ಯ ಮಾತ್ರ ಒಂದೇ ಸಮನೆ, ಅವರು ಸರಿಯಿಲ್ಲ ಆದಿ, ನನಗೆ ಗೊತ್ತಿಲ್ಲದೆ ನಡೆದ ಇನ್ಸಿಡೆಂಟಿಂದ ಹೀಗೆ ನನ್ನ ಪ್ರಾಣನೇ ಬೆಲೆ ಕೊಡಬೇಕಾಗುತ್ತೆ ಅಂತ ಗೊತ್ತಿರಲಿಲ್ಲ ಆದಿ ಎಂದು ಹೇಳುವ ಹುಡುಗಿ ಕೈ ಹಿಡಿತದ ಬಿಗಿ ಇನ್ನಷ್ಟು ಜಾಸ್ತಿ ಆಗಿದೆ. ಆದಿ ಅವಳ ಕೂದಲು ಸರಿಸಿ ಅವಳನ್ನು ಸ್ವಲ್ಪ ದೂರ ಸರಿಸಿ, ಯಾಕೀಗೆಲ್ಲ ಮಾತಾಡ್ತಿದ್ಯಾ? ನಿನ್ನ ಗಂಡನ ಪವರ್ ಏನು ಅಂತ ಗೊತ್ತಿಲ್ಲ ಕಣೆ ಹುಡುಗಿ, ಅದಕ್ಕೆ ಇಷ್ಟು ಹೆದರಿದೀಯಾ. ನೀನು ಮಾಮೂಲಿ ಹುಡುಗಿ ಅಲ್ಲ, ಮಿಸಸ್ ಹೇಗೆ, ಅದನ್ನು ಮರಿಬೇಡ. ಬೇರೆಯವರನ್ನು ಕಾಯೋ ನಾನು ನನ್ನ ಹೆಂಡತಿನ ಕಾಪಾಡಿಕೊಳ್ಳಲ್ವಾ? ನಿನ್ನ ಟಚ್ ಮಾಡಬೇಕು ಅಂದರೆ ಈ ಆದಿನ ಟಚ್ ಮಾಡಬೇಕು ಎಂದು ಅವಳ ಕಣ್ಣೀರನ್ನು ಒರೆಸಿ, ಊಟ ಮಾಡಿದ್ಯಾ ಎಂದ. ಆದ್ಯ ಹ್ಞೂ ಎಂದರೆ, ಆದಿ ಒಂದು ನಿಮಿಷ ಇರು ಎಂದು ಕೆಳಗೋಗಿ ಒಂದು ಕವರ್ ಹಿಡಿದು ಬಂದ. ಅವನು ಬರುವವರೆಗೂ ಹುಡುಗಿ ಹಾಗೆ ಕೂತಿದ್ಲು. ಆದಿ ಬಂದು, ತಗೋ, ನಿನಗೆ ಇದು ತುಂಬ ಇಷ್ಟ ಅಲ್ವಾ ಎಂದು ಮಶ್ರೂಮ್ ಮಂಚೂರಿನ ಸ್ಪೂನ್ನಲ್ಲಿ ಹಿಡಿದ. ಆದ್ಯ ಬಾಯಿ ತೆರೆದು ತಿಂದು ಹಾದಿ ಹೀದಿಗೆ ಹೊರಗಿದ್ಲು. ಅಲ್ಲಿ ಸುಧಾ ಅವರು ಅವರ ರೂಮ್ನಲ್ಲಿ ರಮೇಶ್ ಅವರ ಎದೆ ಮೇಲೆ ಮಲಗಿ, ರೀ, ನೀವಿಲ್ಲದಿದ್ದಾಗ ನಾನು ಕೂಡ ತುಂಬ ಕಷ್ಟಪಟ್ಟೆ. ಈಗ ನನ್ನ ಮಗನಿಗಾಗಿ ಈ ಹುಡುಗಿ ಕಷ್ಟಪಡೋದು ನೋಡೋಕ್ಕಾಗಲ್ಲ ರೀ. ಅವನನ್ನು ಇನ್ಮುಂದೆ ನಮ್ಮ ಬಿಸ್ನೆಸ್ನೇ ನೋಡ್ಕೋ ಅಂತೇಳಿ. ಅವನು ಪ್ರತಿದಿನ ತನ್ನ ಜೀವನ ಪಣಕ್ಕಿಟ್ಟು ಹೋರಾಡೋದು ಬೇಡ. ಶಿರೋನು ಒಬ್ಬ ಎಂದರು ಬೇಸರದಲ್ಲಿ. ರಮೇಶ್ ಅವರು ಸುಧಾ ಅವರ ತಲೆ ಸವರಿ, ನೋಡು ಸುಧಾ, ಅವನು ನನ್ನ ಮಗ ಕಣೆ. ಅವನಿಗೆ ಗೊತ್ತಿದೆ ಇದನ್ನೆಲ್ಲ ಹೇಗೆ ಸಾಲ್ವ್ ಮಾಡೋದು ಎಂದು ನಿಟ್ಟುಸಿರು ಬಿಟ್ಟು, ಸುಧಾ, ನೀನು ಅವನ ಒಂದೇ ರೂಪನ ನೋಡಿದ್ಯಾ, ಬಟ್ ನಾನು ಅವನ ಇನ್ನೊಂದು ರೂಪನೂ ನೋಡಿದ್ದೀನಿ ಎಂದು. ನನ್ನ ಮಗನಲ್ಲಿ ವಿಷ್ಣುವಿನ ತಾಳ್ಮೆ ಎಷ್ಟಿದೆಯೋ ಹಾಗೆ ಉಗ್ರ ನರಸಿಂಹನ ಕೋಪ ಇದೆ. ಅವನಿಗೆ ಗೊತ್ತಿದೆ ಅವನ ಹೆಂಡತಿನ ಕಾಪಾಡಿಕೊಳ್ಳೋಕ್ಕೆ ಇನ್ನು ಸ್ವಲ್ಪ ದಿನ ಎಲ್ಲ ಸರಿ ಮಾಡ್ತಾನೆ. ಅವನು ಕೈ ಹಾಕಿದ ಕೆಲಸನ ಬುಡ ಸಮೇತ ಕೇಳ್ತಾನೆ. ಆ ಚೇತನ್, ಅವನ ಒಂದು ಸಣ್ಣ ಸುಳಿವು ನನಗೂ ಕೂಡ ಇರಲಿಲ್ಲ. ಅವನು ನಿಜಕ್ಕೂ ನಮ್ಮ ಸ್ವಂತ ಅಣ್ಣ ಅಂದುಕೊಂಡಿದ್ದೆ. ಆದರೆ ಈಗ ನನ್ನ ಮಗ ಅವನು ಯಾರು ಎಂದು ಕಂಡಿಡಿದ. ಅಮ್ಮನ ಹೊರತಾಗಿ ಯಾರಿಗೂ ಗೊತ್ತಿರದ ಎಷ್ಟೋ ವಿಷಯ ಅವನಿಗೆ ಗೊತ್ತು. ಅದೇ ನನ್ನ ಮಗನ ಕೆಪಾಸಿಟಿ ಅನ್ನೋದು ಅವನನ್ನು ನೀನು ತಿಳ್ಕೊಳ್ಳೋದು ತುಂಬ ಇದೆ ಸುಧಾ ಎಂದುಕೊಂಡರು ಮನದಲ್ಲೇ. ನೀನು ಮುಂದೆ ಇರುವ ಸಹನಾಮೂರ್ತಿ ಹಾದಿನೇ ಬೇರೆ, ಬೇರೆಯವರ ಮುಂದೆ ಇರುವ ಅಂಟರ್ ಹಾದಿನೇ ಬೇರೆ. ಅವನ ಬಗ್ಗೆ ಮುಂದೆ ಒಂದು ದಿನ ನಿಮಗೆಲ್ಲ ಗೊತ್ತಾಗುತ್ತೆ. ಆಗ ಇಡೀ ಮನೆಯವರೆಲ್ಲ ಬೆಚ್ಚಿ ಬೀಳ್ತೀರ ಎಂದುಕೊಂಡು ಮಲಗು ಎಂದು ಸುಧಾ ಅವರ ತಲೆಯನ್ನು ನೇವರಿಸಿದ್ರು. ಅತ್ತ ಹಾದಿ ಅವಳನ್ನು ತನ್ನ ಎದೆ ಮೇಲೆ ಮಲಗಿಸ್ಕೊಂಡು ತಟ್ಟುತ್ತಿದ್ರೆ ಅವನಿಗೆ ಅವಳು ಕೇಳಿದ ಮಾತು ಮತ್ತೆ ಮತ್ತೆ ನೆನಪಿಸ್ತಿತ್ತು. ಹಾದಿ ಮನದಲ್ಲೇ 12 ವರ್ಷದ ಹಿಂದೆ ಇದೇ ಮಾತನ್ನು ಕೇಳಿದ್ದೆ.
ಬಟ್ ಈಗ ನನ್ನ ಹುಡುಗಿ ಬಾಯಲ್ಲೂ ಇದೇ ಮಾತು ಎಂದು ಒಣಗಿದ್ದ ತನ್ನ ಗಂಟಲನ್ನು ಸರಿ ಮಾಡಿಕೊಂಡು ತನ್ನ ಮತ್ತೆ ಒಂದು ಹುಡುಗಿ ಖುಷಿ ದಿನಗಳನ್ನು ನೆನೆದು ತಾನು ಅವಳು ಆಡುತ್ತಿದ್ದ ಆಟ ಇಬ್ಬರ ಜೊತೆಗೆ ಸೇರಿ ಊಟ ಮಾಡೋದು ಅವಳನ್ನು ಸೋಲಿಸಿ ನಗು ನಗು ಎಲ್ಲ ಅವನ ಕಣ್ಣು ಮುಂದೆ ಹಾದು ಹೋಗಿತ್ತು. ಅದೇ ಯೋಚನೆಯಲ್ಲಿದ್ದ ಹಾದಿಗೆ ಗೊತ್ತಿಲ್ಲದಂತೆ ಸೋಫಿಯಾ ಎನ್ನುವ ಹೆಸರು ಮನದಲ್ಲಿ ಹಾದು ಹೋಗಿತ್ತು. ಆ ಹುಡುಗಿ ನೆನಪು ಮತ್ತೆ ಮತ್ತೆ ಅವನ ಕಣ್ಣ ಮುಂದೆ ಬಂದು ಆದಿ ಕಣ್ಣಲ್ಲಿ ನೀರು ಇಳಿತು. ಆದ್ಯ ಮಾತ್ರ ಇದೆಲ್ಲದರದ ಪರಿವಿಲ್ಲದೆ ಅವನ ಎದೆ ಮೇಲೆ ನೆಮ್ಮದಿಯಾಗಿ ಮಲಗಿದ್ದಾಳೆ. ಆದರೆ ಆದಿ ತನ್ನ ಹಳೆಯ ನೆನಪನ್ನು ನೆನೆದು ಹೃದಯ ನಲುಗುತ್ತಿದೆ. ತನ್ನ ಫೋನ್ ತೆಗೆದ ಹುಡುಗ ಎಲ್ಲೋ ಹೈಡ್ ಮಾಡಿದ್ದ ಫೋಟೋ ಮೇಲೆ ಬೆರಳಾಡಿಸಿ ಸೋಫಿಯಾ ಎಂದು ಕಣ್ಣು ತುಂಬಿಕೊಂಡು ಫೋನ್ ಡಿಸ್ಪ್ಲೇ ಮೇಲೆ ಮುತ್ತಿಟ್ಟು ಸಾರಿ ಎಂದು ಕಣ್ಣು ಮುಚ್ಚಿದವನ ಕಣ್ಣಲ್ಲಿ ನೀರು ಹರಿಯುತ್ತಿದೆ. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.